ಈಗ ದೇಶದ ಪ್ರಮುಖ ಸುದ್ದಿ ಕ್ವಿಕ್ ಆಗಿ ನೋಡೋಣ. ನ್ಯಾಷನಲ್ ಟಾಪ್ 9 ನಲ್ಲಿ ತೆಲಂಗಾಣ ಸರ್ಕಾರ ಜಾತಿ ಸಮೀಕ್ಷೆ ನಡೆಸಿದ್ದು ಹಿಂದುಳಿದ ಜಾತಿಯವರ ಪ್ರಮಾಣ 56% ಅಂತ ಸರ್ಕಾರ ಬಹಿರಂಗಪಡಿಸಿದೆ. ಇನ್ನು ತೆಲಂಗಾಣದ ಜಾತಿ ಸಮೀಕ್ಷೆ ವರದಿ ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆಗೆ ಬರಲಿದೆ. ಆದರೆ ಅದಕ್ಕೂ ಮುನ್ನವೇ ಬಹಿರಂಗಪಡಿಸಿದ್ದಕ್ಕೆ ಸಿಎಂ ರೇವಂತ್ ರೆಡ್ಡಿ ಸಚಿವ ಉತ್ತಮ್ ಕುಮಾರ್ ರೆಡ್ಡಿ ವಿರುದ್ಧ ಗರಂ ಆಗಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತೆ ಜಾತಿ ಗಣತಿಗೆ ಒತ್ತಾಯಿಸಿದ್ದಾರೆ. ತೆಲಂಗಾಣದಲ್ಲಿ 90% ಹಿಂದುಳಿದ ಹಾಗೂ ಅತಿ ಹಿಂದುಳಿದವರಾಗಿದ್ದಾರೆ. ದೇಶದಲ್ಲೂ ಜಾತಿ ಗಣತಿ ಸರ್ವೆ ನಡೆಸಿದರೆ ನಿಜವಾದ ಮಾಹಿತಿ ಸಿಗುತ್ತೆ ಎಂದಿದ್ದಾರೆ. ಮಹಾಕುಂಭಮೇಳದಲ್ಲಿ ನಡೆದಂತಹ ಕಾಲ್ತುಳಿತದಲ್ಲಿ ಪಿಐಎಲ್ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಅರ್ಜಿದಾರರು ಅಲಹಾಬಾದ್ ಹೈಕೋರ್ಟ್ ಮೊರೆ ಹೋಗುವಂತೆ ಸೂಚಿಸಿದೆ. ಇನ್ನು ಇದೊಂದು ದುರದೃಷ್ಟಕರ ಘಟನೆ ಅಂತ ಹೇಳಿದೆ. ಮುಂಬೈ ಮತ್ತು ಅಹಮದಾಬಾದ್ ನಡುವಿನ ಬುಲೆಟ್ ರೈಲು ಮಾರ್ಗದಲ್ಲಿ ವಂದೇ ಭಾರತ್ ರೈಲು ಓಡಿಸಲು ನಿರ್ಧರಿಸಲಾಗಿದೆ. ಜಪಾನ್ನಿಂದ ಬುಲೆಟ್ ರೈಲಿನ ಬೋಗಿ ಬರುವುದು ತಡವಾಗುವ ಹಿನ್ನೆಲೆಯಲ್ಲಿ ವಂದೇ ಭಾರತ್ ರೈಲು ಓಡಿಸಲು ರೈಲ್ವೆ ಇಲಾಖೆ ಚಿಂತನೆ ನಡೆಸಿದೆ. ಪಶ್ಚಿಮ ಬಂಗಾಳದ ಪೊಲೀಸರು ಅಕ್ರಮವಾಗಿ ಭಾರತದೊಳಗೆ ನುಸುಳಿದ್ದ ರೋಹಿಂಗ್ಯಾ ಅಕ್ರಮ ವಲಸೆಗಾರರನ್ನು ಅರೆಸ್ಟ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದ ಹೌರಾ ಮತ್ತು ಶಾಲಿಮಾರ್ಗಳಲ್ಲಿ ಬಂದು ನೆಲೆಸಿದ್ದ ಈ ರೋಹಿಂಗ್ಯಾಗಳನ್ನು ಪತ್ತೆ ಹಚ್ಚಿ ಅರೆಸ್ಟ್ ಮಾಡಲಾಗಿದೆ. ರಾಷ್ಟ್ರ ಭೂತಾನ್ ರಾಜ ಜಿಗ್ಮೆ ಖೇಸರ್ ನ್ಯಾಮಗೆಲ್ ವಾಂಗ್ಚುಕ್ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕುಂಭಮೇಳಕ್ಕೆ ಬಂದಂತಹ ಭೂತಾನ್ ರಾಜನನ್ನ ಉತ್ತರ ಪ್ರದೇಶದ ಸಿಎಂ ಯೋಗಿ ಬರಮಾಡಿಕೊಂಡರು. ಅಮೆರಿಕದ ಡಾಲರ್ ಎದುರು ರೂಪಾಯಿ ಮೌಲ್ಯ ಮತ್ತಷ್ಟು ಕುಸಿತ ಕಂಡಿದೆ. ಜನವರಿ 27ರಂದು 86.31ರಷ್ಟಿದ್ದಂತಹ ರೂಪಾಯಿ ಮೌಲ್ಯ ಇದೀಗ ಫೆಬ್ರವರಿ 3ಕ್ಕೆ 87.17 ಪೈಸೆಗೆ ತಲುಪಿದೆ.